ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತದ ಸಹಯೋಗದಲ್ಲಿ ಚಾಮರಾಜನಗರದಲ್ಲಿಂದು ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಉದ್ಘಾಟಿಸಿದರು. ಈ ವೇಳೆ ಕಾವೇರಿ ಜಲಾನಯನ ಯೋಜನೆ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಿ ಮರಿಸ್ವಾಮಿ, ರಾಮಸಮುದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ಖಾತ್ರಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ವಿ ಚಂದ್ರು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋರೋತ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶ್ರೀರೂಪ, ತ್ಯಾಗ, ಶ್ರಮ, ಶಕ್ತಿಯ ಹಿಂದೆ ಸಾಕಷ್ಟು ಒತ್ತಡ, ಸಂಕಟ, ಶ್ರಮ ಇರುತ್ತದೆ. ಇದೆಲ್ಲದರ ಫಲ ಮಹಿಳೆಯರ ಸಾಧನೆ ಇರುತ್ತದೆ. ಮಹಿಳಾ ಶಕ್ತಿಯನ್ನು ಪ್ರೋತ್ಸಾಹಿಸುವುದು ಸಮಾಜದ ಅಭಿವೃದ್ಧಿಯ ಸಂಕೇತ ಎಂದು ಹೇಳಿದರು. ಆಮೇಲೆ ಮೋರೋವರ್ ಏನು ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಸೋತಿದ್ದೀವಿ ಅಂತ ಹೇಳಿ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ನಮಗೆ ಎಷ್ಟೇ ಅವಮಾನಗಳಾಗಿದ್ರೆ ನಾವೆಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಅದರಿಂದ ಮುನ್ನುಗ್ಗಿ ನಾವು ನೆಕ್ಸ್ಟ್ ಡೇ ಈಸ್ ಅ ಫ್ರೆಶ್ ಡೇ ಅಂತ ಹೇಳ್ಬಿಟ್ಟು ಬರ್ತೀವಿ. ಪಿ ರಾಮಸ್ವಾಮಿ, ಪ್ರತಿ ಮಹಿಳೆಯೂ ಧೈರ್ಯ, ಪ್ರೀತಿ, ಕಾಳಜಿ, ತ್ಯಾಗದ ಸಂಕೇತ. ಪುರುಷನಿಗೆ ಇಲ್ಲದ ಕೌಶಲ್ಯ ಮಹಿಳೆಯಲ್ಲಿದೆ. ಇದು ಸಮಾಜ ನಿರ್ಮಾಣಕ್ಕೆ ಬಳಕೆಯಾಗಬೇಕೆಂದು ಅಭಿಪ್ರಾಯಪಟ್ಟರು. ಮಹಿಳೆ ಇಲ್ಲದೆ ಯಾವ ಪುರುಷನ ಯಶಸ್ವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆ ಮಹಿಳೆಯೇ ಪ್ರತಿಯೊಬ್ಬ ಮನುಷ್ಯನಿಗೂ ಧೈರ್ಯ, ಪ್ರೀತಿ, ಶಕ್ತಿ, ಎಲ್ಲ ಮಾರ್ಗದರ್ಶನ ಎಲ್ಲನೂ ತುಂಬುವಂತವಳು ಮಹಿಳೆ. ಯಾಕಂದ್ರೆ ಮಹಿಳೆಗೆ ಇರ್ತಕ್ಕಂಥ ತಾಳ್ಮೆ, ಸಹನೆ ಪುರುಷರಿಗಿಲ್ಲ. ಎಚ್ ವಿ ಚಂದ್ರು, ಖಾತ್ರಿ ಯೋಜನೆಗಳ ಸಮರ್ಥ ಅನುಷ್ಠಾನದಲ್ಲಿ ಆಶಾ ಕಾರ್ಯಕರ್ತೆಯರ ಶ್ರಮ ಅಪಾರವಾದದ್ದು ಎಂದು ತಿಳಿಸಿದರು. ವಿಶೇಷವಾಗಿ ಎಲ್ಲರೂ ಮಹಿಳೆಯಲ್ಲಿರೋ ಪ್ರತಿಭೆಗಳನ್ನ ಈಗೆಲ್ಲ ನೋಡಬಹುದು. ಚಿಣ್ಣರ ಪ್ರತಿಭೆ, ಬೇರೆ ಬೇರೆ ಪ್ರತಿಭೆಗಳನ್ನ ಗುರುಸುವಂತ ಕಾರ್ಯಗಳು ನಡೀತಾ ಇರ್ತದೆ. ಆದ್ರೆ ಮಹಿಳೆಯರ ಏನು ಅವರ ಪ್ರತಿಭೆಗಳನ್ನ ಗುರುಸುವಂತ ಕಾರ್ಯಕ್ರಮವನ್ನು ಸಹ ಮಾಡಿ, ಆಟೋಟಗಳು ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳನ್ನ ಏರ್ಪಡಿಸೋದ್ರ ಮುಖಾಂತರ ಅವ್ರಿಗೂ ಸಹ ಸನ್ಮಾನ ಮಾಡಿ ಒಂದು ಒಳ್ಳೆಯ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ. ಮೋನಾ ರೋತ್, ಕುಟುಂಬದಲ್ಲಿನ ಜವಾಬ್ದಾರಿಗಳನ್ನು ಪುರುಷ ಮತ್ತು ಮಹಿಳೆಯರು ಸಮಾನವಾಗಿ ಹೊರಬೇಕು. ಪುರುಷರ ಮೇಲಿನ ಅತಿಯಾದ ಜವಾಬ್ದಾರಿಗಳು ಮಹಿಳೆಯರ ಮೇಲೆ ಒತ್ತಡ ಸೃಷ್ಟಿಸುತ್ತವೆ. ಮಕ್ಕಳು ಚಿಕ್ಕವರಿರುವಾಗಲೇ ಲಿಂಗ ಸಮಾನತೆ ಬಗ್ಗೆ ಅರಿವು ಮೂಡಿಸುವ ಕೆಲಸವಾದರೆ ಸಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಏನಾಗುತ್ತೆ, ನಾವು ಬರೀ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ಸರಿಯಾಗಿ ನೀವು ಹೋಗಬೇಕು ಸ್ಕೂಲ್ಗೆ, ಅಲ್ಲಿ ಆ ಕಡೆ ಈ ಕಡೆ ಹೋಗಬಾರ್ದು, ನೀವು ಡೈರೆಕ್ಟ್ಲಿ ಸ್ಕೂಲ್ಗೆ ಹೋಗಿ ಮನೆಗೆ ಬರಬೇಕು. ಬಟ್ ನಾವು ಕೂಡ ನಮ್ಮ ಗಂಡು ಮಕ್ಕಳಿಗೆ ಕೂಡ ಸರಿಯಾಗಿ ಎಲ್ಲ ಸೋಷಲೈಸೇಷನ್ ಮಾಡಬೇಕು, ಎಜುಕೇಟ್ ಮಾಡಬೇಕು. ಸೊ ಇಬ್ಬರಿಗೆ ನೀವು ಕರೆಕ್ಟಾಗಿ ಎಜುಕೇಟ್ ಮಾಡಿದ್ರೆ ನಮ್ಮದು ಸೊಸೈಟಿ ಪ್ರೋಗ್ರೆಸ್ ಆಗುತ್ತೆ.